ಅಡುಗೆ ಕಾರ್ಮಿಕರಿಗೂ ಹಾಗೂ ಅಡುಗೆ ಗುತ್ತಿಗೆದಾರರಿಗೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕಿನ ಮುಖಂಡರು ತಿಳಿಸುವುದೆಂದರೆ ಪಂಚಲೋಹಯುಗ್ರ ಈಗಾಗಲೇ ನಾವು ಆರ್ಡರ್ ಕೊಟ್ಟಿರುತ್ತೇವೆ. ಕುಪ್ಪನಹಳ್ಳಿ ಗ್ರಾಮದಲ್ಲಿ ಮಂಜುನಾಥಾಚಾರ್ಯ ಅಂತೇಳಿ ಅವರಿಗೆ ಆರ್ಡರ್ ಕೊಟ್ಟಿರುತ್ತೆ. ಪಂಚಲೋಹಯುಗ್ರ ಈ ಪಂಚಲೋಹಯುಗ್ರ ಎತ್ತರ ಬಂದು 3 ಅಡಿ, ಪ್ರಭಾವಳಿ ತಕ್ಕಂತೆ ಮಂದಾಸನ 3x3, ಒಪ್ಪಂದ 2,10,000 ರೂಪಾಯಿ, ಅಡ್ವಾನ್ಸ್ ಬಂದು 21,000 ನೀಡಿರುತ್ತೇವೆ. ಈ ಒಂದು ಪಂಚಲೋಹಯುಗ್ರದಲ್ಲಿ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಅವ್ರಿಗೆ ಈಗಾಗಲೇ ಭರವಸೆ ಕೊಟ್ಟು ನಮಗೊಂದು ಲೆಟ್ರ್ ಕೊಟ್ಟಿರ್ತಾರೆ. ಈ ಒಂದು ವಿಗ್ರಹಕ್ಕೆ ಎಲ್ಲ ಅಡುಗೆ ಕಾರ್ಮಿಕರು ದಯವಿಟ್ಟು ಸಹಾಯ ಮಾಡಬೇಕಾಗಿ ನಾವು ಅಡುಗೆ ರಾಜ್ಯ ಮುಖಂಡ BSM ವಿನಂತಿ ಮಾಡ್ಕೊಳ್ತೇವೆ. ಯಾಕೆಂದರೆ ಇದು ಒಬ್ಬರೇ ಹಾಕಿ ಒಬ್ಬರೇ ಖರ್ಚು ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಇದಕ್ಕೆ ಸುಮಾರು ಈ ಕಾರ್ಯಕ್ರಮ ಮತ್ತು ವಿಗ್ರಹ ಟೋಟಲ್ ನಮಗೆ 7 ಲಕ್ಷ ರೂಪಾಯಿವರೆಗೂ ನಮಗೊಂದು ಖರ್ಚು ಬರೋ ಒಂದು ನಿರೀಕ್ಷೆ ನಾವೊಂದು ಪಟ್ಟಿ ಹಾಕಿರುತ್ತೇವೆ. ವಿಗ್ರಹನೇ ನಮ್ಗೆ ಮೈನು 2,10,000 ರೂಪಾಯಿ ವಿಗ್ರಹ ಬರಬೇಕು. ಈ ವಿಗ್ರಹಕ್ಕೆ ಕಲೆಕ್ಷನ್ ಆಗಬೇಕು. ಈಗಾಗಲೇ 21,000 ರೂಪಾಯಿ ನಾವು ಕೊಟ್ಟಿರುತ್ತೇವೆ. ಮತ್ತು ಎಲ್ಲ ಅಡುಗೆ ಕಾರ್ಮಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಡುಗೆ ಕಾರ್ಮಿಕರಿಂದ ಈ ಪಂಚಲೋಹ ವಿಗ್ರಹ ರೆಡಿ ಆಗ್ತಾ ಇರೋದು. ಕುಳಿತಿರುವ ವಿಗ್ರಹ, ಅನ್ನಪೂರ್ಣೇಶ್ವರಿ ದೇವಿ ಕುಳಿತಿರುವ ವಿಗ್ರಹವನ್ನು ನಾವು ಮಾಡೋದಕ್ಕೆ ಆರ್ಡರ್ ಕೊಟ್ಟಿರುತ್ತೇವೆ. ಕಾರಣ ಏನಪ್ಪ ಅಂದರೆ ಕೂತಿರೋ ವಿಗ್ರಹ ಚೆನ್ನಾಗಿರುತ್ತೆ ಅಂತೇಳಿ ಶಿಲ್ಪಿಗಳಿರೋದ್ರಿಂದ ಈ ವಿಗ್ರಹ ಪೂಜೆ ಎಲ್ಲ ಆಗಿ, ಮೆರವಣಿಗೆ ಆಗಿ, ಹೋಮ ಎಲ್ಲ ಆಗಿ ಕೇಂದ್ರ ಕಚೇರಿಯಲ್ಲಿ ವಿಗ್ರಹ ಇರುತ್ತದೆ. ಪ್ರತಿ ಶುಕ್ರವಾರನೂ ಈ ವಿಗ್ರಹಕ್ಕೆ ಪೂಜೆ ಇರುತ್ತದೆ. ಈಗಾಗಲೇ ಒಬ್ಬ ಪುರೋಹಿತರು ಪ್ರತಿ ಶುಕ್ರವಾರ ಬಂದು ಪೂಜೆ ಮಾಡಿಕೊಡ್ತೀನಿ ಅಂತೇಳಿ ಈಗಾಗಲೇ ಒಬ್ಬರು ಭರವಸೆ ಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಟ್ರಸ್ಟ್ ಮುಖಾಂತರ, ಅಡುಗೆ ಕಾರ್ಮಿಕರ ಮುಖಾಂತರ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀರಿ. ಏನಪ್ಪ ಅಂದರೆ ಒಂದು ಕೈ ಹೊಡೆದ್ರೆ ಚಪ್ಪಾಳೆ ಬರಲ್ಲ. ಪ್ರತಿಯೊಬ್ಬರು ಇದಕ್ಕೆ 2 ಕೈ ಹೊಡೆದ್ರೆ ಚಪ್ಪಾಳೆ ಸೌಂಡ್ ಬರುತ್ತೆ. ಪ್ರತಿಯೊಬ್ಬರು ಯಥಾಶಕ್ತಿ ಇಷ್ಟು ಅಂತ ನಾವು ಫಿಕ್ಸ್ ಮಾಡಲ್ಲ, ನೀವು ಎಷ್ಟನ್ನು ಕೊಡ್ಬೋದು. ಆ ಒಂದು ನಾವು ಕೊಟ್ಟ ತಕ್ಷಣ ಪ್ರತಿಯೊಬ್ಬರಿಗೂ ಬಿಲ್ ಕೊಡ್ತೇವೆ. ಆ ಬಿಲ್ಲು ನೀವು ಇಟ್ಕೊಂಡಿರಬೇಕು. ಯಾಕಪ್ಪ ಇವತ್ತು ಅಡುಗೆ ಕಾರ್ಮಿಕರಿಂದ ವಿಗ್ರಹ ರೆಡಿ ಆಗ್ತಾ ಇದೆ ಅಂತಂದರೆ ಇದು ತುಂಬ ಖುಷಿ ಆಗೋದು. ಇವತ್ತು ಅಡುಗೆ ಕಾರ್ಮಿಕರು, ಸಾರ್ವಜನಿಕರು ಪ್ರತಿಯೊಬ್ಬರು ಈ ಒಂದು ವಿಗ್ರಹಕ್ಕೆ ಕಾಸು ಕೊಡಬೇಕು, ಹಣ ಪಾವತಿ ಮಾಡ್ಬೋದು. ದಯವಿಟ್ಟು ಎಲ್ಲರಿಗೂ ಬೇಡಿಕೊಳ್ಳುತ್ತೇವೆ. ಈ ವಿಗ್ರಹ ಕಾರಣ ಏನಪ್ಪ, ನೀವು ವಿಗ್ರಹ ಮಾಡಿಸ್ತಾ ಇರೋದು ನಾವು ಹರಿಸ್ಕೊಂಡ್ರಿ, ಹೊರನಾಡು ಅನ್ನಪೂರ್ಣೇಶ್ವರಿ ದೇವರನ್ನು ಹರಿಸ್ಕೊಂಡ್ರಿ. ಅಡುಗೆ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಬರಬೇಕು ಅಂತೇಳಿ ಹರಿಸ್ಕೊಂಡು ಪೂಜೆ ಮಾಡಿ ನಾವು ಸುಮಾರು ಒಂದು ಅರ್ಧ ಗಂಟೆಯಲ್ಲಿ ಆ ಅನ್ನಪೂರ್ಣೇಶ್ವರಿ ಧ್ಯಾನ ಮಾಡಿದಾಗ 2 ತಿಂಗಳ ಹಿಂದ್ಗಡೆ ಕರೆಕ್ಟಾಗಿ 1 ತಿಂಗಳಿಗೆಲ್ಲ ನೀವು ಆರ್ಡರ್ ಕಾಪಿ ಆದೇಶ ಬಂತು. ಅದಕ್ಕೆ ಹರಿಸ್ಕೊಂಡಿದ್ದು ಪ್ರಯುಕ್ತ ನಾವು ವಿಗ್ರಹ ಮಾಡೋಕ್ಕೆ ನಾವು ಪಣ ತೊಟ್ಟಿರ್ತೇವೆ. ಎಲ್ಲ ಅಡುಗೆ ಕಾರ್ಮಿಕರು, ಈ ದೊಡ್ಡ ಅಡುಗೆ ಕಾಂಟ್ರಾಕ್ಟ್ಗಳು ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಸುಮಾರು ಜನ ದೊಡ್ಡ ಕಾಂಟ್ರಾಕ್ಟ್ಗಳಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಬೇಡ್ಕೊಳ್ಳೋದೇನೆಂದರೆ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ, ಪ್ರತಿಯೊಬ್ಬರು ಆಗಮಿಸಿ. ಪ್ರತಿಯೊಬ್ಬರಿಗೂ ನಾವು ವಿಶೇಷವಾಗಿ ನಾವು ಆಹ್ವಾನ ಕೊಡುತ್ತೇವೆ. ಪ್ರತಿಯೊಬ್ಬರು ಆಗಮಿಸಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆ ಮಂತ್ರಿಗಳು ಹಾಗೂ ಎಲ್ಲ ಜಿಲ್ಲೆಯ ಶಾಸಕರುಗಳು ಹಾಗೂ MP ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಮುಂದೆ ಬರುವ ಜನವರಿ 14ನೇ ತಾರೀಕು ಸಂಕ್ರಾಂತಿ ಹಬ್ಬ ಇರುತ್ತೆ. ಆ ಸಂಕ್ರಾಂತಿ ಹಬ್ಬದಲ್ಲಿ ಅತಿಥಿಗಳ ಕಾರ್ಯಕ್ರಮದ ಕರಪತ್ರವನ್ನು ಬಿಡುಗಡೆ ಮಾಡಲಾಗುವುದು. ಅದರಲ್ಲಿ ಪ್ರತಿಯೊಬ್ಬರದ್ದು ಹೆಸರುಗಳಿರುತ್ತೆ. ಯಾರ್ಯಾರು ಗೆಸ್ಟ್ಗಳು ಬರ್ತಾರೆ ಅವರೆಲ್ಲ ಹೆಸರುಗಳು ಬರುತ್ತೆ. ಅವತ್ತು ಜನವರಿ 14ನೇ ತಾರೀಕು ನಾವು ಅದನ್ನು ಬಿಡುಗಡೆ ಮಾಡ್ತೀರಿ. ಅದನ್ನೂ ಸಹ ಪ್ರತಿಯೊಂದು ಕಡೆಯೂ ನಾವು ತಲುಪಿಸ್ತೀರಿ. ಮತ್ತು ಈ ಕರಪತ್ರ ಹೊರನಾಡಿನಲ್ಲಿ ಪೂಜೆ ಮಾಡಿಸಿ ಬಿಲ್ ಬುಕ್ಕು ಮತ್ತು ಹೊರನಾಡು ಈ ಒಂದು ಕರಪತ್ರವನ್ನು ಹೊರನಾಡು ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿಸಿ ನಂತರ ಅಲ್ಲಿ ಬಿಡುಗಡೆ ಮಾಡಿ, ಅನಂತರ ಪ್ರತಿ ತಾಲೂಕಲ್ಲೂ ಬಂದು ಈ ಕರಪತ್ರ ಮತ್ತು ರಸೀದಿ ಪುಸ್ತಕ ಕೊಡುತ್ತೇನೆ. ಎಲ್ಲ ಅಡುಗೆ ಕಾರ್ಮಿಕರು ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಬೇಕಾಗಿ ನಿಮ್ಮ ಸೇವಾಭಿಲಾಷಿ ಅಡುಗೆ ಕಾರ್ಮಿಕರ ರಾಜ್ಯ ಮುಖಂಡ BS ರಮೇಶ್ ಬಾಬು ಕೇಳಿಕೊಳ್ತಾ ಇದ್ದಾರೆ.